ಓಂ ಶ್ರೀ ಗುರುದೇವಾಯ ನಮಃ. ಎಸ್.ಜೆ. ಗುರುಕುಲ ಚಿಕ್ಕಶೆಲ್ಲಿಕೇರಿ. ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಒಂದು ಯೂಟ್ಯೂಬನ್ನು ಬೆಳೆಸಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಎಂಬ ಶರಣರ ವಚನದಂತೆ ಪ್ರಾತಸ್ಮರಣೀಯರಾದ ಬಸವಾದಿ ಶಿವ ಶರಣ ಶರಣರ ನಾಮಸ್ಮರಣೆ ಮಾಡುತ್ತಾ ಎನ್ನ ಆರಾಧ್ಯ ಗುರುಗಳ ಚರಣಾರವಿಂದಕ್ಕೆ ಅಣೆ ಮಣೆದು ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಸಿದ್ಧಾರೂಢರ ಕರ್ತೃಗದಿಗೆ ಅಣೆ ಮಣೆದು ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಮಾತೋಶ್ರೀ ಅವರಾದ ಅನಸೂಯ ತಾಯಿಯವರ ಚರಣಾರವಿಂದಕ್ಕೂ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ, ಹಾಗೆ ಪರಮ ಪೂಜ್ಯ ಶ್ರೀ ಅಡವೇಶ್ವರ ಶ್ರೀಗಳ ಚರಣಾರವಿಂದಕ್ಕೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ, ಹಾಗೂ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಸಿದ್ಧಾರೂಢ ಸೇವಾ ಸಮಿತಿಯ ಎಲ್ಲ ಗುರು ಹಿರಿಯರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ಶರಣ ತಂದೆ ತಾಯಿಗಳಿಗೂ ತಮಗ ಭಕ್ತಿಯ ಶರಣು ಶರಣಾರ್ಥಿಗಳು. ಯಾಕೆ ಕೊಡಿದ್ರಿ ಚಪ್ಪಾಳ? ಹೌದ್ರಿ, ಶರಣು ಶರಣ ಹೇಳಿದಾಗ ಶರಣು ಶರಣ ಹೇಳೋದ ಕಲಿಬೇಕ್ರಿ. ನಮಸ್ಕಾರ ಮಾಡಿದಾಗ ನಮಸ್ಕಾರ ಅಂತೀರಿ, ಇಲ್ಲ ನಮಸ್ಕಾರ ಮಾಡಿದಾಗ ಹಾಯ್ ಅಂತೀರೇನ? ಅಲ್ಲ, ಈ ಟ್ರೆಂಡ್ ಇರೋದ ಐತಿ. ಮಾತಾಜಿ ಅನ್ನ ಬರ್ಲಿ, ಅಪ್ಪರ ಆರಾಮನ್ರಿ, ಹಾಯ್ ಯಾವಾರ್ಯೋ ಅನ್ನೋ ಲೆಕ್ಕಕ್ಕೆ ಬಂದೈತಿ. ಹಂಗಲ್ಲ, ಶರಣಾರ್ಥಿ ನಾವ್ ಹೇಳಿದೆವು, ಪುನಃ ಒಳ್ಳೆ ನೀವು ನಮಗ ಶರಣಾರ್ಥನ ಹೇಳವ್. ಚಪ್ಪಾಳೆ ಎಲ್ಲಿ ಹೊಡಿಬೇಕಂದ್ರ, ನಿಮಗೆ ಯಾವಾಗ ವಿಷಯ ಮನಸ್ಸಿಗೆ ನಾಟುತ್ತ ಚಲೋ ಇದ ವಿಷಯ ಅಂದಾಗ ಚಪ್ಪಾಳೆಯನ್ನ ತಟ್ಟಬೇಕು. ಅದಕ್ಕೆ ಹೇಳ್ತಾರೆ ಶರಣರು, ಇವತ್ತಿನ ವಿಷಯ ಬಹಳ ಚಂದ ಇಟ್ಟಾರ. ಶರಣರ ಸಂತತಿಗೆ ಸವೆದುಂಬುವುದು ಅಂತ. ಶರಣರಿಗೆ ಸಲ್ಲಿಸ್ತಕ್ಕಂಥ ಒಂದು ದಾನ, ಒಂದು ಧರ್ಮ, ಮನುಷ್ಯನಾದ ಮೇಲೆ ದೇವರಿಗಂತೂ ಉಣಸಕ್ ಆಗೋದಿಲ್ಲ. ಆಗುತ್ತನ್ರಿ? ದೇವ್ರಿಗೆ ಊಟ ಮಾಡ್ಸಕ್ ಆಗತ್ರಿ? ಆಗೋದಿಲ್ಲ. ನಾವೇನೆಲ್ಲ ನೈವೇದ್ಯ ಮಾಡಿದ್ರು ವಾಸನೆ ಕೊಡ್ಬೋದಷ್ಟ. ತಗೊಳಪ್ಪ ವಾಸನೆ ಎಲ್ಲ ನಿನಗ, ಹೋಳಿಗೆಲ್ಲ ನನಗ ಅನ್ನಬಹುದು. ಯಾಕಂದ್ರೆ ಭಗವಂತ ನಮಗಾಗಿ ಕೊಟ್ಟನ್ನ. ನೀವು ಉಂಡು ಹುಟ್ಟು ಆರಾಮಿದ್ದು ಒಂದ್ 5 ನಿಮಿಷ ನನ್ನ ನಾಮಸ್ಮರಣೆ ಮಾಡ್ರಿ, ನಿಮಗೇನು ಬೇಕಾಗಿದ್ದೆಲ್ಲವ ಭೋಗವನ್ನ ಅನುಭವಿಸ್ರಿ ಅಂತೇಳಿ ನಮಗ್ ಕೊಟ್ಟನ. ಒಳ್ಳೆ ಅವ ಯಾಕೆ ಊಟ ಮಾಡ್ತಾನ? ಅವ ಏನಾನ ಊಟ ಮಾಡಂಗಿತ್ತಾನೆ, ಒಬ್ರು ದೇವ್ರಿಗೆ ಎಡೆನೇ ಇಡ್ತಿದ್ದಿಲ್ಲ. ಇಡ್ತಿದ್ರೇನ್ರಿ? ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ಊಟ ಮಾಡೋದಿಲ್ಲ ಅಂತ ಹೇಳಿ ಶರಣರು ಸಂತರು ಸತ್ಪುರುಷರನ್ನ ಕರೆದು ಆಗಾಗ ಮನ್ಯಾಗ ಏನ್ ಮಾಡ್ಬೇಕ್ರಿ? ಪ್ರಸಾದವನ್ನ ಮಾಡಿಸ್ಬೇಕು. 1 ವರ್ಷಕ್ಕೆ 101 ತಟ್ಟೆ ಆಗ್ಬೇಕಂತ್ರಿ. ಅಂದ್ರೆ ದಿನ ಒಂದೊಂದು ಎಣಿಸಿಡೋದಲ್ರಿ, ಅಷ್ಟು ಜನ ಮನ್ಯಾಗ ಪ್ರಸಾದ ಮಾಡಬೇಕಂತ. ಅಂದ್ರೆ ನಾವು ದುಡ್ದಂತದ್ರೊಳಗೆ ಒಂದಿಷ್ಟು ಹಂಚ್ಕೊಂಡು ಊಟ ಮಾಡೋದು, ಇನ್ನೊಬ್ರಿಗೆ ಹಂಚಿ ಊಟ ಮಾಡೋದು, ಇದ್ದವ್ರಿಗೆ ಹಂಚೋದಲ್ರಿ, ಇಲ್ಲದವ್ರಿಗೆ ಕೊಡೋದು. ಬಿಲ್ಡಪ್ಗೋಸ್ಕರ, ಹೆಸರಿಗೋಸ್ಕರ ಮೈಕ್ನಾಗ ಹೆಸರು ಹೇಳ್ತಾರಂತ ದಾನ ಮಾಡೋದಲ್ಲ ಏನ್ರಿ. ಯಾರಿಗೆ ಅವಶ್ಯಕತೆ ಅದ ಅನ್ನೋದನ್ನ ನೋಡಿ ಪ್ರಸಾದವನ್ನ ಕೊಡೋದು. ಯಾರಿಗೆ ಅವಶ್ಯಕತೆ ಅದ ಅನ್ನೋರಿಗೆ ಅವರಿಗೆ ದುಡ್ಡಿನ ದಾನವನ್ನ ಮಾಡೋದು. ಯಾರಿಗೆ ಬಟ್ಟಿನ ಅವಶ್ಯಕತೆ ಅದ ಅನ್ನೋರಿಗೆ ಬಟ್ಟನ್ನೇ ದಾನ ಮಾಡೋದು. ಅದು ಬಿಟ್ಟು ಟ್ರೆಂಡ್ ಆಗ್ಲಿ ಅಂತೇಳಿ ಪೇಪರ್ದಾಗ ಬರ್ಲಿ, ಟಿವ್ಯಾಗ ಬರ್ಲಿ, ಹೆಸರು ಬರ್ಲಿ ಅಂತೇಳಿ ಹೆಸರಿಗೋಸ್ಕರ ದಾನ ಮಾಡಿದ್ರೆ ದಾನ ಆಗೋದಿಲ್ಲ. ಯಾರಿಗೆ ಯಾವಾಗ ಎಲ್ಲಿ ಹೇಗೆ ನಾವು ದಾನ ಮಾಡಿದ್ರೆ ಮುಟ್ಟುತ್ತದ ಅನ್ನೋದನ್ನ ತಿಳ್ಕೋಬೇಕು. ಹಂಗಂತ ದಾನ ಮಾಡೋದ್ರಾಗ ಬಹಳ ನೀತಿ ನಿಯಮಗಳದವು. ದಾನ ಮಾಡ್ತಾನೆ ಅಂತ ಅತಿ ಮಾಡಿ ಇದ್ದು ಮನಿ ಮಾರಿ ಬಾಡಿಗೆ ಮನೆಯಂಗನು ಇರಬಾರದು. ಅತಿ ಚಪಳತನ ಮಾಡಿ ಯಾರಿಗೂ ದಾನ ಮಾಡ್ಲಾರ್ದಂಗ ಒಂದಿನ ಬಿಟ್ಟು ಸಾಯಂಗನ ಆಗಬಾರದು. ಹೌದಿಲ್ರಿ?
ಜಿಪುಣತನ ತಾನೂ ತಿನ್ಲಿಲ್ಲ, ಇನ್ನೊಬ್ರಿಗೆ ಕೊಡ್ಲಿಲ್ಲ ಅಂತೇಳಿ ಜಿಪುಣತನನ್ನು ಮಾಡಬಾರ್ದು. ಯಾವುದು ಅತಿ ಆಗಬಾರ್ದಂತ. ಅತಿಯಾದ ದಾನನೂ ಒಳ್ಳೇದಲ್ಲ, ಅತಿಯಾದ ಕೃಪಣತನೂ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾರ, ಶರಣರ ಸಂತತಿಗೆ ಸವೆದುಂಬುವುದು. ಶರಣರನ್ನ, ಸತ್ಪುರುಷರನ್ನ, ಯೋಗಿಗಳನ್ನ, ತಪಸ್ವಿಗಳಿಗೆ ದಾನ ಧರ್ಮವನ್ನ ಮಾಡ, ನಮ್ಮ ಒಂದು ಪುಣ್ಯದ ಸಂಪಾದನೆಗೋಸ್ಕರ ಮಾಡೋ. ಸಿರಿವಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕೂ ಕೈಲಾಸ ನೆರೆಮನೆಯಲ್ಲಿಕ್ಕು ಸರ್ವಜ್ಞ ಅಂತ ಹೇಳ. ಶ್ರೀಮಂತಿಗೆ ಬಂದಾಗ ಈಗ ಅವರು ಇವತ್ತೊಬ್ರೊಬ್ಬರಿಗೆ ಅಂದಂದು ಒಪ್ಸಿದ್ರು. ಯಾಕ ನಿಮಗ್ ದೇವ್ರು ಕೊಟ್ಟಾನ ಅಂತ ಕರೆದ, ನೀನು ಮಿಕ್ಸಿ ಕೊಡಿಸವ, ನೀ ಮಂಚ ಕೊಡಿಸು, ನೀ ಬೆಡ್ಶೀಟ್ ಕೊಡಿಸು, ನೀ ಕಾಟ ಕೊಡಿಸು ಅಂತ ಹೇಳಿದ್ರು. ಅದೇ ಒಬ್ಬ ಕಡು ಬಡವನಿಗೆ ಹೇಳ್ತಿದ್ರೇನವ್ರು, ನೀವು ದೇವ್ರು ಕೊಟ್ಟಾನ, ದೇವ್ರು ಕೊಟ್ಟದ್ದನ್ನ ಧರ್ಮ ಕಾರ್ಯಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಹೊರತು ಬಡವರಿಗೆ ಹೇಳಕ್ ಬರೋದಿಲ್ಲ. ಬಡವರಿಗೆ ಹೇಳಕ್ ಬರೋದಿಲ್ಲ, ಕೊಟ್ಟವರಿಗೆ ಕೊಡು ಅಂತ ಹೇಳು. ಯಾಕೆ ಕೊಟ್ಟಾನ ಸಂಪತ್ತನ್ನ? ಇನ್ನೊಬ್ರು ಇಲ್ಲದವರಿಗೆ ಸಹಾಯ ಮಾಡು ಅಂತ ಕೊಟ್ಟಾನ. ಬಡವರು ನೋಡ್ರಿ, ಭಿಕ್ಷುಕ ಗುಡಿ ಮುಂದೆ ಭಿಕ್ಷೆ ಬೇಡ್ತಾನ, ಅವ ಒಪ್ಪತ್ತಿನ ಊಟಕ್ಕಾಗಿ ಭಿಕ್ಷೆ ಬೇಡ್ತಾನ. ನಾವು ಬಿಗ್ ಬೆಗ್ಗರ್, ಅವ ಒಪ್ಪತ್ತಿನ ಊಟಕ್ಕೋಸ್ಕರ ಭಿಕ್ಷೆ ಬೇಡ್ತಾನ. ಒಂದೊತ್ತು ಊಟ ಸಿಕ್ಕರೆ ಸಾಕು, ₹1 ಕೊಡ್ರಿ, 1 ರೊಟ್ಟಿ ಕೊಡ್ರಿ ಅಂತ. ನಾವು ಬಿಗ್ ಬೆಗ್ಗರ್ ಅಂದ್ರೆ ದೊಡ್ಡ ಭಿಕ್ಷುಕರು. ನಾವ್ ಏನ್ ಮಾಡ್ತೀವಿ, ಹೈ ಲೆವೆಲ್ ಆಗಿ ಕಾಯಿ, ಕರ್ಪೂರ, ಆರ, ಉದ್ರಿ ಕಡ್ಡಿ ಎಲ್ಲ ದೊಡ್ಡ ತಗೊಂಡು ಒಳಗಡೆ ಹೋಗಿ ಕಾಯಿ ಒಡಿಸಿ ಏನ್ ಮಾಡ್ತೀವ್ರಿ, ಯಪ್ಪ ಮುಂದಲ ವರ್ಷನವ್ರಾಗ ₹10 ಲಕ್ಷ ಲಾಭ ಆಗ್ಬೇಕ ನೋಡ. ಮಗ ಅಲ್ಲಿ ಏನ್ ಮಾಡ್ಯಾನ, ₹200 ಖರ್ಚು ಮಾಡ್ಯಾನ, ₹10 ಲಕ್ಷ ಲಾಭ ಕೇಳ್ತಾನ. ಮತ್ ನಮ್ಮಂತ ಬೆಗ್ಗರ್ ಯಾರದಾರ? ಅವ ಇಲ್ಲದಕ್ಕೆ ಭಿಕ್ಷೆ ಬೇಡ್ತಾನ, ನಾವ್ ಇದ್ದು ದುರಾಸೆಗೆ ಭಿಕ್ಷೆ ಬೇಡ್ತಾನ. ನಾವೆಂತ ಬೆಗ್ಗರ್? ಕೊಟ್ಟವರಾಗ ತೃಪ್ತಿ ಊಟ ಮಾಡಬೇಕು, ಇಲ್ಲ ಅಂತ ಅಪೇಕ್ಷೆ ಪಡೋದಕ್ಕಿಂತ ಇದ್ದಷ್ಟ್ರಾಗ ಜೀವನವನ್ನ ನಡೆಸಬೇಕು. 1 ರೊಟ್ಟಿ ಇತ್ತಂದ್ರೆ ಅರ್ಧ ಹಂಚಿಕೊಂಡು ಊಟ ಮಾಡಬೇಕು. ಇದ್ರೂ ಇಲ್ಲ ಅನ್ನೋದೇನದಲ್ಲ, ಅದು ಧರ್ಮ ಅಲ್ಲ. ಇದ್ರೂ ಇಲ್ಲ, ಮತ್ತೆ ಶ್ರೀಮಂತಿ ಕೊಟ್ರ ಉಪಯೋಗ ಏನ್? ಉಪಯೋಗ ಏನದ? ಅದಕ್ಕೆ ಹೇಳ್ತಾರ, ಪರಮಾತ್ಮ ಕೊಟ್ಟಾನ, ಯಾರಿಗೆ? ನಮಗ್ ಕೊಟ್ಟಾನ. ಇಲ್ದವರಿಗೆ ಕೊಡೋ ಅಂತ ಕೊಟ್ಟಾನ ಹೊರ್ತು ಇದ್ದವರಿಗೆ ಕೊಡೋ ಅಂತ ಕೊಟ್ಟಿಲ್ಲ. ಅದಕ್ಕೆ ಒಬ್ರು ಕವಿ ಬಹಳ ಚಂದ ಬರ್ಕೊಂಡು ಬಂದಾನ್ರಿ, ಅಷ್ಟು ಅದ್ಭುತವಾಗಿ ಬರ್ಕೊಂಡು ಬಂದಾನಂದ್ರ ಹೇಳ್ತಾರ, ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ, ನನ್ನ ತಾಯಿ ಖುಷಿಯಿಂದ ನೀಡಿ ನೀ ಉಣಬೇಕ, ಖುಷಿಯಿಂದ ನೀಡಿ ನೀ ಉಣಬೇಕ. ಬಂಗಾರ ಇಟ್ಟಕೊಂಡು ಬಡಿವಾರ ನಿನಗ್ಯಾಕ, ಬಂಗಾರ ಇಟ್ಟಕೊಂಡು ಬಡಿವಾರ ನಿನಗ್ಯಾಕ, ಬಡವಾರ ಒಡಲೋಳು ಬೆರಿಬೇಕ, ಬಡವಾರ ಒಡಲೋಳು ಬೆರಿಬೇಕ, ನನ್ನ ತಂಗಿ ಬಂಗಾರದ ಗುಣ ನಿನಗ ಬರಬೇಕ, ಬಂಗಾರದ ಗುಣ ನಿನಗ ಬರಬೇಕ. ಕೃಪಣಾತನದಲ್ಲಿ ನಿನ್ನ ಬದುಕು ಪಯಣವು ಬೇಡ, ಕೃಪಣಾತನದಲ್ಲಿ ನಿನ್ನ ಬದುಕು ಪಯಣವು ಬೇಡ, ಕೂಡಿಟ್ಟು ಕೂಡಿಟ್ಟು ಕೆಡಬೇಡ, ಕೂಡಿಟ್ಟು ಕೂಡಿಟ್ಟು ಕೆಡಬೇಡ, ಒಂದಿನ ಪಟ್ಟಂತ ಹೋಗುವುದು ಮರಿಬೇಡ, ಪಟ್ಟಂತ ಹೋಗುವುದು ಮರಿಬೇಡ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಅಂಗಿಸಬೇಡ, ಎಷ್ಟುಂಡರೆಂದು ಅನ್ನಬೇಡ, ಎಷ್ಟುಂಡರೆಂದು ಅನ್ನಬೇಡ. ಇವು 3 ಮುಟ್ಟ್ಯಾವು ಶಿವನ ಸದರಿಗೆ, ಮುಟ್ಟ್ಯಾವು ಶಿವನ ಸದರಿಗೆ. ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ, ನನ್ನ ತಾಯಿ ಖುಷಿಯಿಂದ ನೀಡಿ ನೀ ಉಣಬೇಕ, ಖುಷಿಯಿಂದ ನೀಡಿ ನೀ ಉಣಬೇಕ. ಎಂತ ಅದ್ಭುತವಾದ ಸಾಹಿತ್ಯ ರಚನೆ ಮಾಡಿಕೊಂಡು ಬಂದಾರ ಕವಿ. ಶಿವ ಕೊಟ್ಟಾನ, ಪರಮಾತ್ಮ ಕೊಳ್ಳಲ್ಲಂದ್ರ ಶ್ರೀಮಂತಿಕೆ ಬರೋದಿಲ್ರಿ, ಬರ್ತದನ್ರಿ?
ದೇವರು ಭಿಕ್ಷೆ ಆಗಿ ಕೊಟ್ಟಾನಂದ್ರೆ ನಮ್ಮ ಶ್ರೀಮಂತಿ ಬರ್ತದ. ನಾವು ಹಗಲೇ ರಾತ್ರಿ 24 hours ಬೆವರು ಸುರಿಸಿ ದುಡಿತೀವಿ ಅಂದ್ರೆ ನಮ್ಮ ಪ್ರಾರಬ್ಧ ಕರ್ಮದ ಫಲ ಇತ್ತಂದ್ರ ಶ್ರೀಮಂತಿಕೆ ಎಲ್ಲ ಒಂದು ಒಪ್ಪತ್ತು ಪ್ರಸಾದ ಕೂಡ ಸಿಗುವುದಿಲ್ಲ, ಸಿಗಕ್ ಸಾಧ್ಯನೇ ಇಲ್ಲ. ಆ ಪರಮಾತ್ಮನ ಕೃಪಾ ಕಟಾಕ್ಷ ಇತ್ತಂದ್ರೆ ಕೊಟ್ಟಿರ್ತಾನ. ಯಾಕೆ ಕೊಡ್ತಾನ ಅದನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನ. ಇನ್ನೊಬ್ಬರಿಗೆ ಕೊಡ್ತಾರೋ ಇಲ್ಲೋ. ಈಗ ಹೇಳಿದ್ರಲ್ಲ, ಪರಮಾತ್ಮ ಕೊಟ್ಟದ್ದನ್ನ ನಿನ್ನ ಕೊಟ್ಟಾನ ಹಸಿವಾದಂತರ್ನ ಕರ್ಕೊಂಡು ಬಂದು ಊಟ ಮಾಡು. ಬರೀ ಬಂಗಾರ ಹಾಕೊಂಡು ಬಡಿವಾರ ತೋರಿಸ್ಬೇಡ. ಹೆಣ್ಮಕ್ಳಿಗೆ ಒಂದು ಚಾಳಿ ರೀ, ಬಂಗಾರ ಕೊಳ್ಳಾಗ ಹಾಕೊಂಡು ತೋರ್ಸ್ಕೊಳ್ಳೋ ಚಾಳಿ. ನಮ್ಮ ಮನ್ಯಾಗ ಇಷ್ಟು ಬಂಗಾರ ಐತಿ, ನಮ್ಮ ಮನೆಯಾರ ಮಾಡ್ಯಾರ, ತವ್ರ ಮನೆಗೆ ಹೋಗಿ ಮಾಡ್ಸ್ಕೊಂಡ್ ಬಂದಿರ್ತಾವ್ರಿ. ಇವ್ರ ಗಂಡನ ಜೇಬಿನ ರೊಕ್ಕ ಕದ್ದು ತೆಗೆದುಕೊಂಡು ಹೋಗಿ ಅಣ್ಣಗೋ ಅಪ್ಪಗೋ ಅವನ್ ಕೈಯಾಗ ಕೊಡ್ತಾವ್. ಕೊಟ್ಟು ಅಲ್ಲಿಂದ ಬರೋ ಕಾಲಕ್ಕೆ ಬಂಗಾರದ ಸಾಮಾನು ಮಾಡ್ಸ್ಕೊಂಡ್ ಬಂದು ಇಲ್ಲಿ ಮುಗಿಗತ್ತಾವ್ ಗಂಡನ ಮನ್ಯಾಗ. ಏನಂತ? ನಮ್ಮವ್ವ ಸಾರ ಮಾಡಿಸಿ ಕಳಿಸ್ಯಾಳ, ಬುಗುಡಿ ಮಾಡಿಸ್ಯಾಳ, ಜುಮ್ಕಿ ಮಾಡಿಸ್ಯಾಳ, ಚೈನ್ ಮಾಡಿಸ್ಯಾಳ ಅಂತ ಇಲ್ಲಿ ಹೇಳುತ್ತಾವ. ರೊಕ್ಕ ಯಾರದ? ಅಲ್ಲಿದ ಕೆರೆಯ ನೀರನ್ನ ಕೆರೆಗೆ ಹಚ್ಚಿ ಅಲ್ಲಿ ಅದಕ್ಕೆ ಇದಕ್ಕೆ ಬೇಕಂತ ಡಬಲ್ ರೊಕ್ಕ ತಗೊಳ್ಳೋದ ಜಮಾ ಮಾಡಿದ್ರೆ ಒಂದ್ ಸ್ವಲ್ಪ ಎಣ್ಣೆ ಹೊಡೆಯಲಿದ್ನ ಮುಗಿತ ಒಂದ್ ಕತೆ ಕೇಳ್ಕತ್ತ ನಾಟಕ ಬಾರು ನಿಷೇಧ ಬಾಯ್ ತರ್ಕ ಬಿದ್ದುಬಿಟ್ಟಿರ್ತದ ಅಂತ ಈ ಕೇಸನ ತಕ್ಕೊಳ. ಮುಂಜಾನೆ ಕಿಶೆದಾರದ ಎಲ್ಲಿ ಕುಡಿದು ಬಿದ್ದಿದ್ದೆ ನೋಡ, ಯಾರ್ ತಕ್ಕಂದ್ರ ಇಲ್ಲಿ ಬಂದ ಹೇಳಾಕ. ಅದು ಕುಡಿಯೋದ ಕರೆ ಐತೆ, ಅನ್ಸ್ಕೊಳ್ಳೋದ ಕರೆ ಐತೆ. ಹಿಂಗ ಹಾಕಾವ್. ಇಂಥ ಬಂಗಾರದ ಮೇಲೆ ವ್ಯಾಮೋಹ ಬಾಳ ಹೆಣ ಮಕ್ಕಳಿಗೆ. ಅದರಲ್ಲೂ ತೋರ್ಸ್ಕೊಳ್ಳೋ ಚಾಳೆ. ಜಾತ್ರೆಗೆ ಹೊಂಟಿರ್ತಾವ, ಇದ್ದದ್ದು ಹಾಕೊಂಡು ಹೋಗಿ ಸೇಫ್ಟಿಯಾಗಿ ಗದ್ದಲ್ದಾಗ ಬರ್ಬೇಕಂತ ತಿಳ್ಕೊಳಂಗ ಇದ್ದು ಇರ್ಲಾರ್ದು ಓಸು ಕೊಳ್ಳಾಗ ಹೀರ್ಕೊಂಡು ಹೊಕ್ಕವ್. ಹೋಗೋತ್ನಾಗ ನಕ್ಕೊಂತ ಹೋಗಿರ್ತಾವ. ಬರೋತ್ನಾಗ ಯಾವನ ಕತ್ತರೆ ಹಾಕಿ ಬಿಡ್ಬೇಕು ನೋಡು. ನಾ ಹೇಳಕ್ಕವಲ್ಲಿ ಹೋಗಬಾರ್ದಾಗಿತ್ತು. ನನಗೆ ಸಿದ್ಧಾರೂಢ ಆಗಿ ಬರೋದಿಲ್ಲ, ತೇರಾಗಿ ಬರೋದಿಲ್ಲ. ನನ್ನ ಜಲ್ ಬರೋವರೆಗೆ ಸಿದ್ಧಾರೂಢರ ತೇರಿಗೆ ನಾವು ಹೋಗೋದಿಲ್ಲ, ಕಾಲೇಶ್ವರ ತೇರಿಗೆ ನಾನು ಹೋಗೋದಿಲ್ಲ. ಹೋಗಿ 4 ತಲಿದು ತಾಳಿ ಚೇನ್ ಕಳ್ಕೊಂಬಂದೆ. ದೇವ್ರ ಮನುಷ್ಯನ ಅಂದ್ರೆ ಅವನ್ನ ದೇವ್ರ ಕಳು ಮಾಡ್ಯಾನ. ತೋರ್ಸ್ಕೋಬೇಕು ಯಾಕ್ರಿ? ಇದ್ದದ್ದು ಹೋಗಂಗ್ಲ ಇರ್ಲಾರ್ದು ಬರೋದಿಲ್ಲ. ಹಾಕೋಬಾರ್ದಂತಲ್ಲ, ಗದ್ದಲಿ ಯಾವಾಗ ನೋಡ್ಕೊಂಡು ಹಾಕೋಬೇಕು. ಅದು ಬಿಟ್ಟು ಸಿಕ್ಕಂಗ ಹಾಕೊಂಡು ಹೋಗಿ ಬಾಯಿ ತರ್ಕೊಂಡ ತೇರ್ ನೋಡ್ಕೊಂತ ಕುಂತದ್ನಾಗ ಹಿಂದ ಕತ್ತರಿ ಒಂದೊಂದು ಕಡೆ ಕಿವಿನ ಕೊಯ್ದಾರ್ರಿ. ಒಂದು ಕಿವಿ ಕೊಯ್ದು ಬಿಟ್ರೆ ಆರಾಮ್ ಬದುಕ್ತಾರ. ಈಗ ನೋಡ್ರಿ, ಒಬ್ಬ ಗಣಮಗ 5 ಲಕ್ಷ ರೂಪಾಯಿ ಗದಗ್ಲಿಂದ ಗಜೇಂದ್ರಗಡಕ್ ತರ್ಬೇಕಂದ್ರ ನಡುಗುತ್ತಾನ, ಭಯ ಆಗತ್ತ. 5 ಲಕ್ಷ ರೂಪಾಯಿ ತರ್ಬೇಕಂದ್ರ ನಡುಗುತ್ತಾನ. ಸೂರ ಧೀರ ಕರೆ 4 ಮಂದಿ ಹೊಡೆಯಷ್ಟು ಕೆಪಾಸಿಟಿ ಇರ್ತೈತೆ. ಇವನಿಗೆ 10 ಏಟ್ ಹೊಡೆದ್ರೆ 1 ಏಟನ್ನು ಹೊಡೆದ ದಕ್ಷಿಣತೆ ಅನ್ನೋದು ಇರ್ತದ. ಆದ್ರೂ 5 ಲಕ್ಷ ಮುಟ್ಟೋವರೆಗೂ, ಊರು ಮುಟ್ಟೋವರೆಗೂ ಟೆಕ್ ಯಾರು ಬರ್ತಾರೋ ಯಾರಿಲ್ಲ ಅಂತ ಹೆದರ್ತಾರ. ಹೆಣ್ಮಕ್ಳು ಅಷ್ಟು ಧೈರ್ಯವಾಗಿದ್ದಾರೆ. ಮಿನಿಮಮ್ 5 ಲಕ್ಷದಿಂದ 10 ಲಕ್ಷ ತನ ಬಂಗಾರ ಕೊಳ್ಳಾಗ ಹಾಕೊಂಡು ಹೋಗಿ ಬರ್ತಾವ ಒಬ್ಬೊಬ್ಬರು. ಇವ್ರಿಗೆಷ್ಟು ತಾಕತ್ರಿ? ಹೌದಿಲ್ರಿ? ಈಗ 4 ತೊಲಿ ತಾಳಿ ಚೈನನ ಆಗತ್ರಿ, ಆಗತ್ತಿಲ್ರಿ? 4 ತೊಲಿಗೆ ಎಷ್ಟು 4 ಲಕ್ಷನ ಆತ. ಮತ್ತೆ ಕಿವಿಯು ಕೊಳ್ಳನು ಕೈಯನ್ನು ಹಿಡ್ದವ್ರ ಮಿನಿಮಮ್ 10 ಲಕ್ಷನ. ಮತ್ತ ಅವ್ರಿಗೆಷ್ಟು ಧೈರ್ಯ? ಆರಾಮ್ ಹಾಕಿ ಬಂದು ಬಿಡ್ತಾರ. ಇವ್ರಿಗಿಂತ ಅವ್ರಿಗೆ ಧೈರ್ಯ ಜಾಸ್ತಿ. ಆದ್ರೆ ಹೇಳ್ತಾರೆ ಹೆಣ್ಮಕ್ಳಿಗೆ ಧೈರ್ಯ ಕಡಿಮೆ. ಅವ್ರು ರಾತ್ರಿ ಕತ್ಲಾತಾರ, ಹೊರಗೆ ಹೋಗಕ್ ಅನ್ಸುತ್ತಾರ. ನಾವು ಗಂಡ್ಮಕ್ಳ ಧೈರ್ಯಶಾಲಿಗಳು ಅಂತ ಬಿಲ್ಡಪ್ ಕೊಡ್ತಾರ್ರಿ ಅವ್ರು. ಆದ್ರೆ ಒಂದು ಪ್ರಶ್ನೆ, ಒಂದ್ಸಲ ಏನಾಗಿತ್ತಂತಾರೆ, 2 ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿದ್ರು. ಟೆರೇಸ್ ಮೇಲೆ ಕುಂತಿದ್ರಂತಾರ ಸಂಜೆ ಮುಂದ ಟೀ ಕಾಫಿ ಕುಡ್ಕಂತ ಕುಂತಾಗ ಗಂಡ ಯಾವ್ದೋ ಮಾತಿಗೆ ಬರ್ತಾ ಮಾತಾಡ್ತಾ ಬಿರ್ಸಾಕೋ ನೋಡ್ರಿ. ನೀನೇನು ಹೆಣ್ಣ ನಿನಗ್ ಧೈರ್ಯ ಐತೆ? ರಾತ್ರಿ 12 ಗಂಟೆಗೆ ನಾವು ಒಬ್ಬವನೇ ಅಡ್ಡಾಡಿ ಬರ್ತೇನೆ, ನಿನ್ ಕೈಲಿ ಹೋಗೋದಾಗತ್ತ? ಹೆಣ್ಮಕ್ಳಿಗೆ ಧೈರ್ಯ ಕಡಿಮೆ, ನಾವು ಗಂಡ್ಮಕ್ಳು ಧೈರ್ಯಶಾಲಿಗಳ ಅಂದ್ರ. ಆ ಯಮ್ಮ ಸುಮ್ನೆ ಇರ್ಬೇಕಿಲ್ರಿ, ಅಂತ ಬಿಲ್ಡಪ್ ಕೊಡೋರು ಸುಮ್ನೆ ಇರ್ಲಿಲ್ರಿ. ಏನಂದ್ಲ? ನಿಮ್ಮ ಧೈರ್ಯ ನನಗ್ ಗೊತ್ತಿಲ್ಲ ಅನ್ರಿ ಅಂದ್ಲ. ನನ್ ಧೈರ್ಯ ನೀನ್ ಯಾವಾಗ ನೋಡಿಲ್ಲ? ಅವಾಗ ಅಂದ್ಲಂತ, ಅಲ್ರಿ ನನ್ನ ನೋಡಕ್ ಎಸ್ ಮಂದಿನ ಕರ್ಕೊಂಡ್ ಬಂದಿದ್ರಿ. ಕನ್ಯಾ ನೋಡಕ್ ಹೋದಾಗ ಎಸ್ ಮಂದಿನ ಕರ್ಕೊಂಡ್ ಹೋಗ್ತಾರ್ರಿ? ಮಿನಿಮಮ್ 4-5 ಮಂದಿ ನಾನು ಕರ್ಕೊಂಡ್ ಹೋಗ್ತಾನಿಲ್ರಿ. ನಾನು ನೋಡಾಕ್ ಬರ್ಬೇಕಾದ್ರೆ 4 ಮಂದಿನ ಕರ್ಕೊಂಡ್ ಬಂದಿದ್ವಿ. ಎಂಗೇಜ್ಮೆಂಟ್ ಮಾಡ್ಕೋಬೇಕಾದ್ರ 2 ಕೃಷಿಯರು ಬಂದವ್, ಮದುವೆಗೆ 10 ಲಾರಿ ಬಂದವ್. ಹೌದಲ್ಲ? ನಾನು ನಿಮ್ ಮನೆಗೆ ಬರ್ಬೇಕಾದ್ರೆ ಮದುವೆ ಆಗಿ ಬರಕ್ ಒಬ್ಬಕ್ಕೆ ಹೋಗಿಲ್ರಿ. ಮತ್ತೆ
ಯಾರಿಗೆ ಧೈರ್ಯ ಐತಿ? ಬಾಯ್ ತರ್ಕೊಂಡ್ ಕುಂತ್ರಲ್ಲೋ, ಯಾರಿಗೆ ಧೈರ್ಯ? ಮಾತಾಡ್ರಿ. ಆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. ನಿಮಗ ಹೇಳಿದ್ರೆ ನಿಮಗ್ ನೀವೇ ಚಪ್ಪಾಳೆ ಹೊಡ್ಕೊಳ್ಳೋಲ್ರಕ. ನಿಮ್ಮಂತ ಹಸೆದಾಡ್ರಿ ಎಲ್ಲಿ ಇಲ್ಲ. ಒಂಥರ ಟ್ಯೂಬ್ಲೈಟ್ ಇದ್ದಂಗ ನೀವು. ಅವರಿಗೆ ಬಿಲ್ಡಪ್ ಕೊಟ್ಟಿಲ್ಲ, ನಿಮಗೂ ಕೊಟ್ಟಿನಿ. ಬಾಯ್ ತರ್ಕೊಂಡ್ ಕುಂತ ನೋಡಿ, ಬಾಯಾಗ ಬೆಲ್ಲ ಇಟ್ಕೊಂಡು ಈಗಲ್ಲ ಹೊಡ್ರಿ ನಿಮ್ಮ ಬಾಯಾಗಲ್ಲ. ಎಲ್ಲಿದ್ರಿ ನೀವು? ಅಲ್ಲಿ ಶಿರೋಪಟ್ನಾಗದ್ರಿ ಅಂದ್ರೆ ಇಲ್ಲಿಲ್ಲ. ಅದ್ರೆ ಎಚ್ಚರದರಿಲ್ಲ. ಸರ್ ಸರಿ ಈ ಕಡೆ ಸರಿ, ಈ ಕಡೆ ಸರಿ. ಬರ್ರಿ ಅಣ್ಣ 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 ಅಣ್ಣ.